ಓಂ ಶ್ರೀ ವಾಸವಾಂಬಾಯೈ ನಮಃ. ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಪಂಚಮಾಧ್ಯಾಯ. ಈ ಅಧ್ಯಾಯದಲ್ಲಿ ಸೂತ ಮುನಿಯಿಂದ ಋಷಿಗಳಿಗೆ ಪರಾಶಕ್ತಿಯ ಅವತಾರ ಕಥೆಗಳ ಕುರಿತಾದಂತಹ ಹಲವಾರು ಕಥನಗಳು ಇದರಲ್ಲಿ ನಾವು ನೋಡಬಹುದು. ಸೂತ ಮುನಿಯಿಂದ ಪರಾಶಕ್ತಿಯ ಮಹತ್ವವನ್ನು ಕೇಳಿದ ಶೌನಕಾದಿ ಮಹರ್ಷಿಗಳಿಗೆ ಆ ಶ್ರೀದೇವಿ ಮಹತ್ವವನ್ನು ಕುರಿತು ಇನ್ನೂ ಕೇಳಬೇಕೆಂಬ ಕುತೂಹಲ ಉಂಟಾಯಿತು. ಆಗ ಅವರು ಸೂತ ಮಹರ್ಷಿಯೊಡನೆ ಕೇಳ್ತಾರೆ, ಹೇ ಮಹರ್ಷಿ, ಸಮಸ್ತಕ್ಕೂ ಮೂಲಾಧಾರಳಾದ ಆ ಪರಾಶಕ್ತಿಯು ಯಾವ ಯಾವ ಸಮಯದಲ್ಲಿ ಯಾವ ಯಾವ ರೂಪಗಳಿಂದ ದುಷ್ಟರನ್ನು ಸಂಹರಿಸಿ ಧರ್ಮ ಪ್ರತಿಷ್ಠಾಪನೆ ಮಾಡ್ತಾಳೋ ತಿಳಿದುಕೊಳ್ಬೇಕು, ಅತೀವ ಕಾತುರತೆ ನಮಗಿದೆ ಅಂತ ಹೇಳ್ತಾರೆ. ಆಗ ದೇವಿಯು ಮಹಿಷಾಸುರ, ಚಂಡಮುಂಡಾಸುರ ಮೊದಲಾದವರನ್ನು ಹತ ಮಾಡಿ ಲೋಕಗಳನ್ನು ರಕ್ಷಿಸಿದಳು ಅಂತ ಕೇಳಿದೆವು. ಆ ಮಹತ್ತರವಾದ ಕಥೆಗಳನ್ನು ನಮಗೆ ತಿಳಿಸಿ ಅಂತ ಪ್ರಶ್ನಿಸ್ತಾರೆ. ಆಗ ಸೂತ ಮಹರ್ಷಿಗಳು ಸಂತೋಷದಿಂದ ಹೇಳತೊಡಗುತ್ತಾರೆ ಈ ರೀತಿಯಾಗಿ. ಎಲೈ ಮುನಿ ಉತ್ತಮರೇ, ಪೂರ್ವದಲ್ಲಿ ದೇವದಾನವರಿಗೆ 100 ವರ್ಷಗಳು ಯುದ್ಧ ನಡೆಯಿತು. ರಾಕ್ಷಸರಿಗೆ ಮತ್ತು ಮಹಿಷನಿಗೂ ದೇವತೆಗಳಿಗೂ ಇಂದ್ರನು ನಾಯಕರಾಗಿದ್ದರು. ಮಹಾವೀರರಾದ ರಾಕ್ಷಸರಿಂದ ದೇವತೆಗಳು ಪರಾಜಿತರಾದರು. ಸರ್ವ ದೇವತೆಗಳನ್ನು ಜಯಿಸಿ ಮಹಿಷಾಸುರನು ಇಂದ್ರ ಪದವಿಯನ್ನು ಏರ್ತಾನೆ. ಮಹಿಷಾಸುರನು ಅತ್ಯಾಚಾರಕ್ಕೆ ಲೋಕಗಳು ಭಯಪಟ್ಟು ಗಡಗಡ ನಡಗತೊಡಗುತ್ತವೆ. ಋಷಿಗಳು ದೇವತೆಗಳು ದೀನಾರಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸನ್ನಿಧಿಯಲ್ಲಿ ಸೇರಿ ಆ ಮಹಿಷಾಸುರನಿಂದ ಎಸಗುತ್ತಿದ್ದ ದಾಳಿಯನ್ನು ಕುರಿತು ಮತ್ತು ಲೋಕದ ದೀನ ಸ್ಥಿತಿಯನ್ನು ಕುರಿತು ಭಿನ್ನವಿಸ್ಕೊಂಡು ಶರಣಾಗ್ತಾರೆ. ಹೇಗಾದರೂ ಆ ದುಷ್ಟ ರಾಕ್ಷಸರನ್ನು ಸಂಹರಿಸೋದಕ್ಕೆ ಆಲೋಚಿಸ್ತಾರೆ. ತ್ರಿಮೂರ್ತಿಗಳಲ್ಲಿ ಮತ್ತೆ ಮತ್ತೆ ಪ್ರಾರ್ಥಿಸ್ತಾರೆ ಇವರೆಲ್ಲರೂ. ಆಗ ವಿಜಯ ದುರ್ಗ ವಿರ್ಭಾವ ಮಹಿಷಾಸುರ ಮರ್ದನ ಹೇಗಾಗತ್ತೆ ಅನ್ನೋದನ್ನು ಈಗ ನೋಡೋಣ. ಮಹಿಷನ ದುಷ್ಟ ಸ್ವಭಾವವನ್ನು ಕೇಳಿದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಆ ರಕ್ಕಸನ ಮೇಲೆ ಕೋಪದಿಂದ ಕೆರಳ್ತಾರೆ. ಆಗ ತ್ರಿಮೂರ್ತಿಗಳು ಗಂಭೀರ ಮುಖಗಳಿಂದ ಒಂದು ಮಹಾನ್ ತೇಜಸ್ಸು ಹೊರಬರುತ್ತೆ. ಕೂಡಲೇ ಇಂದ್ರಾದಿ ದೇವತೆಗಳ ಶರೀರಗಳಿಂದಲೂ ಸಹ ಅಂಥ ಮಹಾ ತೇಜಸ್ಸುಗಳೇ ಹೊರಹೊಮ್ಮುತ್ತವೆ. ಕ್ಷಣದಲ್ಲಿ ಆ ತೇಜಸ್ಸುಗಳೆಲ್ಲ ಏಕವಾಗ್ತವೆ, ದಿಗಂತ ಮುಟ್ಟುತ್ತೆ. ಉರಿಗಳಿಂದ ಮಹಾಪರ್ವತಾಕಾರ ತಾಳಿದಂತಹ ಆ ತೇಜೋರಾಶಿಯನ್ನು ದೇವತೆಗಳು ವೀಕ್ಷಿಸ್ತಾ ಇರ್ತಾರೆ. ಅಷ್ಟರಲ್ಲಿ ತ್ರಿಮೂರ್ತಿಗಳನ್ನು ಆಕ್ರಮಿಸುವ ಕಾಂತಿಯಿಂದ ಶೋಭಿಸ್ತಾ ಇರುವಂತಹ ಆ ಮಹಾ ತೇಜಸ್ಸು ಸ್ತ್ರೀ ಮೂರ್ತಿ ರೂಪ ತಾಳುತ್ತೆ. ಶಂಭು ಸಂಬಂಧವಾದಂತಹ ತೇಜ ಆಕೆಗೆ ಮುಖವಾಗತ್ತೆ. ಯಮನ ತೇಜಸ್ಸು ಆಕೆಗೆ ಕೇಶಗಳಾಗತ್ತೆ. ವಿಷ್ಣು ತೇಜಸ್ಸು ಆಕೆಗೆ ಬಾಹುಗಳಾಗಿ ಬದಲಾಗತ್ತೆ. ಚಂದ್ರನ ತೇಜವು ಆ ದೇವಿಗೆ ಕುಚದ್ವಯಗಳಾಗತ್ತೆ. ಇಂದ್ರನ ತೇಜಸ್ಸು ಆಕೆಗೆ ಕಟಿಪ್ರದೇಶವಾಯಿತು. ಭೂಮಿಯು ಆಕೆಗೆ ನಿತಂಬಗಳ ರೂಪ ತಾಳ್ತು. ವರುಣ ತೇಜವು ಆಕೆಯ ತೊಡೆಗಳಾಗಿ ರೂಪುಗೊಂಡಿತು. ಬ್ರಹ್ಮ ತೇಜಸ್ಸೇ ಆಕೆಗೆ ಪಾದಗಳಾಗಿ, ಸೂರ್ಯ ತೇಜಸ್ಸೇ ಆಕೆಯ ಕಾಲ್ಬೆರಳುಗಳಾಗಿ, ವಸ್ತುಗಳ ತೇಜಸ್ಸೇ ಆಕೆಯ ಕೈ ಬೆರಳುಗಳಾಗ್ತವೆ. ಕುಬೇರ ತೇಜವು ಆಕೆಯ ನಾಸಿಕವಾದ, ಪ್ರಜಾಪತಿಯ ತೇಜವು ದಂತಗಳಾಗಿ, ಅಗ್ನಿ ತೇಜವು ಆ ತಾಯಿಗೆ ನೇತ್ರಗಳಾಗಿ, ಉಭಯ ಸಂಧ್ಯಗಳ ತೇಜವೇ ಆಕೆಯ ಹುಬ್ಬುಗಳಾಗಿ, ವಾಯು ತೇಜವೇ ಕಿವಿಗಳಾಗಿ ರೂಪ ತಾಳಿದ್ವು. ಇತರ ದೇವತೆಗಳೆಲ್ಲರ ತೇಜಸ್ಸುಗಳಿಂದ ಕೂಡಿ ಆ ಶುಭ ಮೂರ್ತಿ ಪೂರ್ಣ ರೂಪಳಾದ್ಲು. ಸರ್ವ ದೇವತೆಗಳ ತೇಜೋರಾಶಿಯಾಗಿ ಸಮುದ್ಭವಿಸಿದಂತಹ ಆ ತೇಜೋರಾಶಿಯನ್ನು ನೋಡಿ ಸರ್ವರೂ ಸಂತಸವನ್ನು ವ್ಯಕ್ತಪಡಿಸಿದ್ರು. ಶಿವನು ತನ್ನ ತ್ರಿಶೂಲದಿಂದ ಶೂಲವನ್ನು, ವಿಷ್ಣುವು ತನ್ನ ಚಕ್ರದಿಂದ ಚಕ್ರವನ್ನು ಹೊರತೆಗೆದು ಆಕೆಗೆ ಕೊಟ್ಟರು. ಬ್ರಹ್ಮನು ತನ್ನ ಅಕ್ಷಮಾಲಾ ಕಮಂಡಲಗಳನ್ನು ಆ ಅದ್ಭುತ ದೇವತೆಗೆ ಅರ್ಪಿಸಿದ್ರು. ವರುಣನು ಶಂಖವನ್ನು ಕೊಡ್ತಾನೆ. ಅಗ್ನಿಯು ಶಕ್ತಾಯುಧವನ್ನು, ವಾಯುವು ಧನುರ್ಬಾಣಗಳನ್ನು ಆ ದೇವಿಗೆ ಸಮರ್ಪಿಸ್ತಾರೆ. ಇಂದ್ರನು ವಜ್ರಾಯುಧವನ್ನು, ಐರಾವತದ ಕೊರಳು ಗಂಟೆಗಳನ್ನು ಆ ದೇವಿಗೆ ನೀಡ್ತಾರೆ. ಯಮನು ಕಾಲದಂಡವನ್ನು ಸಮರ್ಪಿಸಿದರೆ ಸೂರ್ಯನು ಆಕೆಯ ರೋಮ ಕೂಪಗಳಲ್ಲಿ ತನ್ನ ಕಾಂತಿ ಕಿರಣಗಳನ್ನು ತುಂಬಿಸ್ತಾನೆ. ಕಾಲನು ಆ ದೇವಿಗೆ ಕತ್ತಿ ಗುರಾಣಿಗಳನ್ನಿತ್ತರೆ ಕ್ಷೀರಸಾಗರನು ಮುತ್ತಿನ ಮಾಲೆಗಳನ್ನು, ನೂತನ ವಸ್ತ್ರಗಳನ್ನು, ಸಮಸ್ತ ಅವಯವಗಳಿಗೂ ಅನುವಾದ ಕಾಂಚನ ರತ್ನಾಭರಣಗಳನ್ನು ಸಮರ್ಪಿಸ್ತಾನೆ. ವಿಶ್ವಕರ್ಮನು ಹಲವು ವಿವಿಧ ಅಸ್ತ್ರಗಳನ್ನಿತ್ತು ಅಭೀದ್ಯ ಕವಚಗಳನ್ನು ಅರ್ಪಿಸ್ತಾನೆ.
ಹಿಮವಂತ ವಾಹನವಾಗಿ ಸಿಂಹವನ್ನು, ಕುಬೇರ ಅಕ್ಷಯ ಪಾಯಸ ಪಾತ್ರೆಯನ್ನು, ಆದಿಶೇಷ ನಾಗರ ಹಾವುಗಳನ್ನು ಆ ದೇವಿಗೆ ಸಮರ್ಪಿಸಿ ಸನ್ಮಾನಿಸಿದ್ರು. ಆಕೆಯು ಸಿಂಹವಾಹಿನಿಯಾಗಿ ಅಟ್ಟಹಾಸ ಮಾಡಿದ್ಲು. ಆ ಭಯಂಕರ ಶಬ್ದದಿಂದ ಅಖಂಡ ಆಕಾಶವು ಪ್ರತಿಧ್ವನಿಸಿತು. ಸಮುದ್ರಗಳು ಕಂಪಿಸಿದ್ವು, ಭೂಮಿಯು ಗಡಗಡನೆ ನಡುಗ್ತು, ಪರ್ವತಗಳು ಚಲಿಸಿದ್ವು. ದೇವತೆಗಳು ಜಯ ಜಯ ಧ್ವನಿ ಮಾಡಿದ್ರು. ಋಷಿಗಳು ವೇದ ವಚನಗಳಿಂದ ಆಕೆಯನ್ನು ಸ್ತುತಿಸಿದ್ರು. ಆ ತ್ರಿಲೋಕ ಸಂಕ್ಷೋಭೆಯನ್ನು ಪರೀಕ್ಷಿಸಿ ಮಹಿಷನು ಸೈನ್ಯ ಸಮೇತನಾಗಿ ಆ ಕಡೆಗೆ ಧಾವಿಸ್ತಾ ಇದ್ದಾನೆ. ಸಹಸ್ರ ಬಾಹುಗಳಿಂದ ಸಮಸ್ತ ಶಾಸ್ತ್ರಗಳಿಂದಲೂ ಎಲ್ಲೆಡೆ ವ್ಯಾಪಿಸಿದ ದೇವಿಯನ್ನು ದಿಟ್ಟಿಸ್ತಾ ಇದ್ದಾನೆ. ಸಿಂಹವಾಹಿನಿ ದೇವಿಗೂ ಮಹಿಷಾಸುರನ ಸೈನಿಕರಿಗೂ ಮಧ್ಯೆ ಹೋರಾಟ ಪ್ರಾರಂಭವಾಗುತ್ತೆ. ಕೋಟಿ ಸಂಖ್ಯೆಯಲ್ಲಿದ್ದ ರಥ, ಗಜ, ತುರಂಗ, ಪದಾತಿ ರಾಕ್ಷಸದಳಗಳು ದೇವಿಯನ್ನು ಎದುರುಗೊಂಡವು. ಕ್ರೋಧಾರುಣ ನೇತ್ರಲಾದ ದೇವಿಯು ಬಿಟ್ಟ ಉಸಿರುಗಳಿಂದ ಅಸಂಖ್ಯಾತ ಸೈನ್ಯ ಗಣಗಳು ಉದ್ಭವಿಸಿದ್ವು. ದೇವಿ ವಾಹನವಾದ ಸಿಂಹವು ತನ್ನ ಕೇಸರಿಗಳನ್ನು ಕೆದರಿ ಅರಣ್ಯದಲ್ಲಿ ಎದ್ದ ಕಾಡ್ಗಿಚ್ಚಿನಂತೆ ರಾಕ್ಷಸ ಸೈನ್ಯದಲ್ಲಿ ಸಂಚರಿಸಿತು. ಅಂಬಿಕೆಯು ರಾಕ್ಷಸ ಮಹಾಸೈನ್ಯಗಳನ್ನು ಕ್ಷಣ ಮಾತ್ರದಲ್ಲಿಯೇ ಕೊನೆಗಾಣಿಸಿದ್ಲು. ಅದನ್ನು ನೋಡಿದ ಮಹಿಷನು ಸೇನಾಧಿಪತಿಯಾದ ಚಿಕ್ಷುರನೆಂಬ ರಾಕ್ಷಸನು ಶೂಲಹಸ್ತನಾಗಿ ದೇವಿಯನ್ನು ಮೇಲಗಿರಲು ಬಂದಾಗ ಆಕೆ ಭದ್ರಕಾಳಿಯಾಗಿ ತನ್ನ ಶೂಲದಿಂದ ಆ ರಕ್ಕಸನನ್ನು ತುಂಡು ತುಂಡಾಗಿ ಕತ್ತರಿಸಿದ್ಲು. ಅದನ್ನು ನೋಡಿದ ಚಾಮರನೆಂಬ ರಾಕ್ಷಸನು ಆನೆಯನ್ನೇರಿ ದೇವಿಯನ್ನು ಎದುರುಗೊಂಡನು. ಕೂಡಲೇ ದೇವಿಯ ವಾಹನದಿಂದ ಸಿಂಹವು ಮಹಾವೇಗದಿಂದ ಮೇಲಕ್ಕೇರಿ ಆ ಆನೆಯ ಕುಂಭಸ್ಥಲವನ್ನು ಸೀಳಿ ಚಾಮರನನ್ನು ಕೊಂದು ಹಾಕ್ತು. ಆ ಯುದ್ಧದಲ್ಲಿ ಉದಗ್ರನನ್ನು ಶಿಲಾಯುಧದಿಂದಲೂ, ಕರಾಳನನ್ನು ಮುಷ್ಟಿಘಾತುಕಗಳಿಂದಲೂ, ಉದ್ಧತನನ್ನು ಗದೆಯಿಂದಲೂ, ಬಾಷ್ಕಲನನ್ನು ಗದಾಯುಧದಿಂದಲೂ, ತಾಮ್ರಸುರ ಅಂಧಕಾಸುರನನ್ನು ತೀಕ್ಷ್ಣ ಬಾಣಗಳಿಂದಲೂ, ಉಗ್ರವೀರ ರಾಕ್ಷಸರನ್ನು ತನ್ನ ತ್ರಿಶೂಲದಿಂದಲೂ ತ್ರಿನೇತ್ರಿಯಾದ ಪರಾಂಬಿಕೆಯು ಸಂಹರಿಸಿದ್ಲು. ತನ್ನ ಸೈನ್ಯವು ಈ ವಿಧವಾಗಿ ನಾಶವಾಗುತ್ತಿರೋದನ್ನು ಕಂಡಂತಹ ಮಹಿಷಾಸುರನು ಆಗ್ರಹದಿಂದ ಉಗ್ರನಾಗಿ ತನ್ನ ಮಹಿಷಾರೂಪವನ್ನು ಧರಿಸಿ ತನ್ನ ಪಾದಗಳ ಉಗುರುಗಳಿಂದ ಭೂಮಿಯನ್ನು ಕೆರೆಯುತ್ತಾ, ಕೋಡುಗಳಿಂದ ಪರ್ವತಗಳನ್ನು ತಿವಿಯುತ್ತಾ, ಪ್ರಳಯ ಭೀಕರವಾಗಿ ಹೂಂಕರಿಸುತ್ತಾ ಪರಾಶಕ್ತಿಯನ್ನು ಎದುರುಗೊಳ್ತಾನೆ. ಆಗ ದೇವಿ ತನ್ನ ಪಾಶವನ್ನು ಪ್ರಯೋಗಿಸಿ ಮಹಿಷನನ್ನು ಬಂಧಿಸಿದ್ಲು. ಕೂಡಲೇ ಅವನು ಅನೇಕ ಬಗೆಯ ರೂಪಗಳನ್ನು ಧರಿಸ್ತಾ ಮಾಯಾಯುದ್ಧ ಮಾಡಿ ಅಂಬಿಕೆಯ ಸಮರ ಧಾಟಿಗೆ ಸಹಿಸಲಾರದೆ ಕೊನೆಗೆ ಮತ್ತೆ ಮಹಿಷ ರೂಪವನ್ನು 3 ಲೋಕಗಳನ್ನು ಕ್ಷೋಭಗೊಳಿಸುತ್ತಾನೆ. ಆಗ ದೇವಿಯು ಚಂಡಿಕೆಯಾಗಿ ಮಹಿಷನ ಮೇಲೆರಗಿ ಅವನ ಕಂಠವನ್ನು ಪಾದಗಳಿಂದ ಮೆಟ್ಟಿ ನಿಂತು ಶೂಲದಿಂದ ಇರಿಯಲಾರಂಭಿಸಿದ್ಲು. ದೇವಿಯ ಪಾದಗಳಡಿ ಸಿಕ್ಕಿಕೊಂಡಂತಹ ಆಕೆಯ ಪರಾಕ್ರಮಕ್ಕೆ ಬಲಿಯಾದ ಅಸುರನನ್ನು ತನ್ನ ಮಹಿಷ ಮುಖದಿಂದ ಅರ್ಧ ಭಾಗ ಯಥಾರ್ಥ ರೂಪಕ್ಕೆ, ಅಂದರೆ ರಾಕ್ಷಸ ರೂಪಕ್ಕೆ ಬರ್ತಾನೆ. ಕೂಡಲೇ ದೇವಿಯು ಮಹಾಖಡ್ಗದಿಂದ ಅವನ ಶಿರಸ್ಸನ್ನು ಛೇದಿಸಿದ್ಲು. ರಾಕ್ಷಸ ಸೈನ್ಯವೆಲ್ಲ ಹಾಹಾಕಾರ ಮಾಡ್ತಾ ಅಲ್ಲಿಯೇ ಕುಸಿದು ನಶಿಸಿ ಹೋಯಿತು. ದೇವತಾಗಣಗಳೆಲ್ಲ ಅತೀವ ಹರ್ಷದಿಂದ ಹಿಗ್ಗಿ ಆ ದೇವಿಯನ್ನು ಈ ವಿಧವಾಗಿ ಸ್ತುತಿಸ್ತಾರೆ. ತನ್ನ ಶಕ್ತಿಯಿಂದ ಈ ಜಗತ್ತನ್ನೆಲ್ಲ ವ್ಯಾಪಿಸುತ್ತಾ ಸರ್ವ ದೇವಗಣಗಳ ಶಕ್ತಿ ಸಮೂಹ ಮೂರ್ತಿಗಳಾಗಿ ಸರ್ವ ದೇವತೆಗಳಿಂದಲೂ ಮಹರ್ಷಿಗಳಿಂದಲೂ ಆರಾಧನೀಯಳಾಗಿರುವ ಅಂಬಿಕೆಗೆ ನಾವು ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಅರ್ಪಿಸುವೆವು. ನಮಗೆ ಆ ದೇವಿಯ ಶುಭವನ್ನುಂಟ ಮಾಡಲಿ. ಯಾರು ಅಸಮಾನ ಬಲ ಪ್ರಭಾವಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರರು ವರ್ಣಿಸಲಾರರೋ ಆ ಚಂಡಿಕೆಯು ಸರ್ವ ಜಗತ್ತನ್ನು ಪರಿಪಾಲಿಸುವುದರಲ್ಲಿ, ಅಶುಭಗಳ ಭೀತಿಯನ್ನು ನಾಶಗೊಳಿಸುವುದರಲ್ಲಿ ಆಕೆ ನಮ್ಮನ್ನು ಉಪಯೋಗಿಸಲಿ. ಹೀಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪುಣ್ಯ ಪುರುಷರ ಗೃಹಗಳಲ್ಲಿ ಸಂಪದವಾಗಿ, ವಿದ್ವಾಂಸರ ಹೃದಯಗಳಲ್ಲಿ ಬುದ್ಧಿಯಾಗಿ, ಸತ್ಪುರುಷರ ಹೃದಯಗಳಲ್ಲಿ ಶ್ರದ್ಧೆಯಾಗಿ, ಸತ್ಕುಲ ಜನರ ಹೃದಯಗಳಲ್ಲಿ ಲಜ್ಜೆಯಾಗಿ ಯಾವ ದೇವಿಯು ಸ್ವಯಂ ನಿಂತಿರ್ತಾಳೋ ಆ ದೇವಿಯಾದ ನಿನಗೆ ನಮಿಸುತ್ತಾ ಇದ್ದೇವೆ. ನೀನು ಜಗತ್ತನ್ನು ಪರಿಪಾಲಿಸುವಂತಾಗಲಿ ದೇವಿ. ಚಿಂತಿಸಲು ಎಟುಕದ ಮನಸ್ಸಿಗೆ ನಿಲುಕದ ನಿನ್ನ ರೂಪವನ್ನಾಗಲಿ, ರಾಕ್ಷಸರನ್ನು ನಾಶ ಮಾಡುವ ನಿನ್ನ ವೀರ್ಯಾತಿಶಯವನ್ನಾಗಲಿ, ದೇವಾಸುರರಾದಿ ಗಣಗಳ ಸರ್ವ ಯುದ್ಧಗಳಲ್ಲಿಯೂ ನೀನು ಮಾಡುವ ಅದ್ಭುತ ಚರ್ಯಗಳನ್ನು ವರ್ಣಿಸಲು ನಮಗೆ ಹೇಗೆ ಸಾಧ್ಯವಾಗುವುದು? ಸರ್ವ ಜಗತ್ತುಗಳಿಗೆ ನೀನೇ ಕಾರಣಲಾಗಿರುವೆ.
ನೀನು ತ್ರಿಗುಣಾತ್ಮಿಕಳಾಗಿದ್ದು ಅವುಗಳಲ್ಲಿಯ ದೋಷಗಳು ನಿನ್ನಲ್ಲಿ ಕಾಣಿಸುವುದಿಲ್ಲ. ಹರಿಹರಾದಿಗಳು ಕೂಡ ನಿನ್ನನ್ನು ಗ್ರಹಿಸಲಾರರು. ಎಲ್ಲರಿಗೂ ನೀನೇ ಆಶ್ರಯವು. ಈ ಜಗತ್ತೆಲ್ಲವೂ ನಿನ್ನಲ್ಲಿಯೇ ಸ್ವಲ್ಪ ಭಾಗದಿಂದ ಉತ್ಪನ್ನವಾಗಿದೆ. ನಿಜದಲ್ಲಿ ನೀನು ಸರ್ವಾಧಿಕಳಾದ ಆದ್ಯ ಪ್ರಕೃತಿಯು. ಹೀಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ನೀನು ಶಬ್ದ ಬ್ರಹ್ಮಕ್ಕೆ ಆತ್ಮ. ಅತಿ ನಿರ್ಮಲವಾದ ಋಗ್ವೇದ ಯಜುರ್ವೇದ ಮಂತ್ರಗಳಿಗೂ ಉದ್ಗೀತದಿಂದ ಶ್ರಣಪ್ರೇಯವಾದಂತಹ ಸಾಮವೇದ ಮಂತ್ರಗಳಿಗೂ ನೀನು ಆಶ್ರಯಧಾಮ. ನೀನು ವೇದ ಸ್ವರೂಪಿಣಿಯಾದ ಭಗವತಿ. ನೀನು ಸಂಸಾರ ಜೀವನೋಪಾಧಿ. ಈ ಸ್ತೋತ್ರದಲ್ಲಿ ಪರಾಶಕ್ತಿಯನ್ನು ವೈಶ್ಯವೃತ್ತಿಯಾದ ವ್ಯವಸಾಯ ರೂಪಿಣಿಯಾಗಿಯೂ ಸಮಾಜ ಜೀವನೋಪಾಯ ರೂಪಿಣಿಯಾಗಿ ಸ್ತುತಿಸುವುದರಿಂದ ಪರಾಂಬಿಕೆಯು ವೈಶ್ಯರಿಗೆ ಇರುವ ಘನ ಸಂಬಂಧವು ಸ್ಪಷ್ಟವಾಗಿದೆ. ನೀವು ಸರ್ವಲೋಕಗಳ ದುಃಖಗಳನ್ನು ಹೋಗಲಾಡಿಸುವ ಮಹಾಶ್ರೇಷ್ಠಳು. ದೇವಿ, ಸರ್ವಶಾಸ್ತ್ರಗಳ ಸಾರವನ್ನು ತಿಳಿಯುವ ಮೇಧಾಶಕ್ತಿ ನೀನು. ದಾಟಲು ಶಕ್ಯವಾದ ಸಂಸಾರ ಸಾಗರವನ್ನು ದಾಟಿಸುವ ಅಸಮಾನ ನೌಕೆಯಾದ ದುರ್ಗೆಯೂ ನೀನು. ವಿಷ್ಣು ಹೃದಯ ನಿವಾಸಿನಿಯಾದ ಶ್ರೀಲಕ್ಷ್ಮಿಯೂ ನೀನು. ಶಿವನಲ್ಲಿ ಶಾಶ್ವತವಾಗಿ ನೆಲೆಸಿರುವ ಗೌರಿಯೂ ನೀನು. ದೇವಿ, ಪ್ರಸನ್ನಳಾಗು. ನೀನು ಸರ್ವಾಧಿಕಾರಿಣಿಯು. ಆದ್ದರಿಂದ ಸ್ಮರಣೆ ಮಾತ್ರದಿಂದ ಕ್ಷಣದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ರಾಕ್ಷಸರನ್ನು ಸಂಹಾರ ಮಾಡುವೆ. ಮಹಿಷಾಸುರನ ಅಪಾರ ಸೈನ್ಯಗಳನ್ನು ಸದೆಬಡಿದಾಗಲೇ ಈ ವಿಷಯವು ವಿದಿತವಾಯಿತು. ಸಂಕಟ ಸಮಯಗಳಲ್ಲಿ ದುರ್ಗಾತಿಹಾರಿಣಿಯಾದ ದುರ್ಗೆಯಾದ ನಿನ್ನನ್ನು ಸ್ಮರಿಸಿಕೊಳ್ಳುವ ಸರ್ವರಿಗೂ ನೀನು ಭಯವನ್ನು ನಿವಾರಿಸುವೆ. ಸ್ವಸ್ಥರಿದ್ದು ಸುಖಿಸುವವರು ನಿನ್ನನ್ನು ಸ್ಮರಿಸಿದರೆ ಅದಕ್ಕಿಂತ ಶುಭಾಧಿಕವಾದ ಬುದ್ಧಿಯನ್ನು ಪ್ರಸಾದಿಸುವೆ. ದಾರಿದ್ರ್ಯವನ್ನು, ಕಷ್ಟಗಳನ್ನು, ಭಯವನ್ನು ಕಳೆಯುವ ಹೇ ದೇವಿ, ಎಲ್ಲರಿಗೂ ಉಪಕಾರ ಮಾಡಬಲ್ಲ ಮೃದು ಹೃದಯವು ನಿನಗಲ್ಲದೆ ಮತ್ತಾವ ದೇವತೆಗೆ ಉಂಟು. ಹೀಗೆ ದೇವಿಯನ್ನು ವಿವಿಧ ರೂಪದಲ್ಲಿ ಸ್ಮರಿಸ್ತಾ ಇದ್ದಾರೆ. ವೈರಿಗಳನ್ನು ನಾಶಗೊಳಿಸಿ ನೀನು ಈ ತ್ರಿಲೋಕಗಳನ್ನು ರಕ್ಷಿಸಿದೆಯೇ. ಶತ್ರುಗಣಗಳನ್ನು ಯುದ್ಧ ಭೂಮಿಯಲ್ಲಿ ವಧಿಸಿ ಅವರನ್ನು ಕೂಡ ಸ್ವರ್ಗಕ್ಕೆ ನೀನು ಕರೆದೊಯ್ದೆ. ಮದೋತ್ತನರಾದ ಸುರವೈರಿಗಳಿಂದ ಆಗುತ್ತಿದ್ದ ಭೀತಿಯನ್ನು ತೊಲಗಿಸಿದೆ. ನಿನಗೆ ಪ್ರಣಾಮಗಳು. 3 ಲೋಕಗಳಲ್ಲಿಯೂ ಸಂಚರಿಸುತ್ತಿರುವ ನಿನ್ನ ಸೌಮ್ಯ ರೂಪಗಳಿಂದಲೂ ಅತ್ಯಂತ ಘೋರ ರೂಪಗಳಿಂದಲೂ ನಮ್ಮನ್ನು ಮತ್ತು ಈ ಭೂಲೋಕವನ್ನು ರಕ್ಷಿಸು. ನಿನ್ನನ್ನು ಎಂದೆಂದೂ ಸ್ಮರಿಸುವೆವು. ಅಂದೆಲ್ಲ ನಮ್ಮ ಮಹಾಪತ್ತುಗಳನ್ನು ನಿವಾರಿಸು. ನಿರ್ಮಲನವಾದರೆ ಹೇ ಅಂಬಿಕೆ, ಮಾನವರು ಎಂದಾದರೂ ನಿನ್ನನ್ನು ಈ ಸ್ತೋತ್ರಗಳಿಂದ ಸ್ತುತಿಸಿದರೆ ನಮ್ಮೆಡೆಗೆ ಪ್ರಸನ್ನಳಾದಂತೆಯೇ ಅವರನ್ನು ಅನುಗ್ರಹಿಸಿ ಧನಾಧಾರಾದಿ ಸಂಪತ್ತುಗಳನ್ನು, ಅಭ್ಯುದಯ ವಿಭವಗಳನ್ನು ಅವರಿಗೆ ಸದಾ ಪ್ರಸಾದಿಸುತ್ತಿರು. ಹೇ ಕರುಣಾಮಯಿ, ನಿನಗೆ ನಮ್ಮ ಪ್ರಣಾಮಗಳು. ಹೀಗೆ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ದೇವತೆಗಳು ಋಷಿಗಳು ಮಾಡಿದ ಪರಾಭಕ್ತಿಗೆ ಅಮಿತ ಪ್ರಸನ್ನಳಾಗಿ ಆದಿಪರಾಶಕ್ತಿಯು ಅವರಿಗೆ ಬೇಡಿದ ವರಗಳನ್ನು ಇತ್ತು ಅಂತರ್ಧಾನಳಾದ್ಲು ಎನ್ನುತ್ತಾ ಇದೆಲ್ಲವನ್ನ ಹೇಳುತ್ತಾ ಸೂತ ಮುನಿಯು ಶೌನಕಾದಿ ಋಷಿಗಳಿಗೆ ಹೇಳಿದ ಮಹಿಷಾಸುರ ಮರ್ದನ ಕಥೆಯನ್ನು ಸಾಲಂಕಾಯನ ಮಹರ್ಷಿಯು ಮಣಿಗುಪ್ತಾದಿ ವೈಶ್ಯೋತ್ತಮರಿಗೆ ತಿಳಿಸಿ ಪುನಃ ಹೀಗೆ ಹೇಳತೊಡಗುತ್ತಾರೆ. ಇದರಲ್ಲಿ ಶುಂಭ ನಿಶುಂಭರ ವೃತ್ತಾಂತವನ್ನು ಹೇಳತೊಡಗುತ್ತಾರೆ. ಮಹಿಷಾಸುರನ ವಧೆಯ ಕಥೆಯನ್ನು ವರ್ಣಿಸಿದ ಸೂತ ಶೌನಕಾದಿ ಮಹರ್ಷಿಗಳೇ, ಶುಂಭ ನಿಶುಂಭರೆಂಬ ದೈತ್ಯರನ್ನು ಸಂಹರಿಸಿದ ಪಾವನ ಕಥೆಯನ್ನು ನಿಮಗೆ ಈಗ ತಿಳಿಸಿಕೊಡ್ತೀನಿ. ವೇದವ್ಯಾಸ ಮಹರ್ಷಿಗಳು ದೇವಿಯ ಕೌಟಿಶಿ ಕನ್ಯಾವತಾರ ಘಟ್ಟವನ್ನು ಮಾರ್ಕಾಂಡೇಯ ಪುರಾಣದಲ್ಲಿಯೂ ಸಹ ಚೆನ್ನಾಗಿ ವಿವರಿಸಿದ್ದಾರೆ. ಆ ಅದ್ಭುತ ಚರಿತ್ರೆಯನ್ನು ಸಾವಧಾನವಾಗಿ ಕೇಳ್ರಿ ಅಂತ ಈ ವಿಧವಾಗಿ ಹೇಳತೊಡಗುತ್ತಾರೆ. ಪೂರ್ವದಲ್ಲಿ ಶುಂಭ ನಿಶುಂಭರೆಂಬ ರಾಕ್ಷಸರು ತಮ್ಮ ಬಲವರ್ಗದಿಂದ ತ್ರಿಲೋಕಾಧಿಪತ್ಯವನ್ನು ದೇವತೆಗಳ ಹವಿರ್ಭಾಗವನ್ನು ಹರಿಸಿದ್ರು. ಅಸುರರಿಂದ ಓಡಿಸಲ್ಪಟ್ಟ ಸುರರು ಪರಾಜಯವನ್ನೇ ಅರಿಯದ ಅಪರಾಜಿತೆಯಾದ ದೇವಿಯನ್ನು ಸ್ಮರಿಸಿದ್ರು. ಅವರು ಅನನ್ಯ ಭಕ್ತಿಯುಕ್ತರಾಗಿ ಏಕಾಗ್ರಚಿತ್ತರಾಗಿ ಪರಾಂಬಿಕೆಯನ್ನು ಹೀಗೆ ಪ್ರಾರ್ಥಿಸ್ಕೊಳ್ತಾರೆ. ಮಂಗಳ ಸ್ವರೂಪಿಣಿಯಾದ ಓ ದೇವಿ, ನೀನು ಜಗನ್ಮೂಲ ಶಕ್ತಿಯು, ಲೋಕರಕ್ಷಕಿಯು, ಸಂಕಲ್ಪ ಶಕ್ತಿಯು, ಸ್ವರೂಪಿಣಿಯೋ, ಜಗದಾಧಾರಳಾದ ಚಿತ್ರ ರೂಪಿಣಿಯೋ, ಅನಂತ ಬಲ ಸಂಪನ್ನೆಯಾದ ಆದಿಶಕ್ತಿಯು, ಮದ ಗರ್ವಿತರಾದ ರಾಕ್ಷಸರ ಸೊಕ್ಕನ್ನು ಮುರಿದು ನಮ್ಮ ಆಪತ್ತುಗಳನ್ನು ದೂರ ಮಾಡು. ದೇವತೆಗಳು ಈ ರೀತಿಯಲ್ಲಿ ಸ್ತೋತ್ರ ಮಾಡ್ತಾ ಇರುವಾಗ ಪರಮೇಶ್ವರಿಯು ಗಂಗಾ ತೀರದಲ್ಲಿ ಅವತರಿಸಿ ಅವರ ಮೊರೆಯನ್ನು ಆಲಿಸ್ತಾಳೆ. ಆಕೆಯ ಕಾಯಕೋಶದಿಂದ ಶುಭಮೂರ್ತಿಯಾದ ಓರ್ವ ಯೌವನಾವತಿಯು ಹೊರಬರ್ತಾಳೆ. ಆ ಶುಭಮೂರ್ತಿಯು ಕೌಶಿಕಿ ಮತ್ತು ಕನ್ಯಕ
ಅಂತ ಕೀರ್ತಿಸಲ್ಪಡ್ತಾರೆ. ಆ ಬಳಿಕ ಆ ಜಗದೀಶ್ವರಿಯ ಹಿಮಾಚಲದಲ್ಲಿ ವಾಸಿಸೋದಕ್ಕೆ ಆರಂಭ ಮಾಡ್ತಾಳೆ. ಮಧುರ ಮಂಜುಳ ಮನೋಹರ ರೂಪಿಣಿಯಾಗಿ ಪ್ರಕಾಶಿಸುತ್ತಿದ್ದ ಆ ಕನ್ಯೆಯನ್ನು ಶುಂಭ ನಿಶುಂಭರು ಭೃತ್ಯರಾದ ಚಂಡಮುಂಡರೆಂಬ ರಾಕ್ಷಸರು ನೋಡ್ತಾರೆ. ಅವರು ಕೂಡಲೇ ಹೋಗಿ ತಮ್ಮ ರಾಜನಾದ ಶುಂಭನಿಗೆ ಈ ಅಪೂರ್ವ ಕನ್ಯೆಯ ಸೌಂದರ್ಯಾತಿಶಯವನ್ನು ಕುರಿತು ವರ್ಣಿಸ್ತಾರೆ. ಆಗ 3 ಲೋಕದಲ್ಲಿ ಶ್ರೇಷ್ಠ ವಸ್ತುಗಳೆಲ್ಲ ಈಗ ನಿನ್ನ ಬಳಿ ಇದೆ. ಕುಬೇರನ ಪದ್ಮನಿಧಿ, ಪ್ರಜಾಪತಿಯ ರಥರಾಜ, ಸಮುದ್ರದಲ್ಲಿರುವ ಸಮಸ್ತ ಶ್ರೇಷ್ಠ ರತ್ನ ಸಂಪತ್ತು, ಅಗ್ನಿದೇವನ ಅದ್ಭುತ ವಸ್ತ್ರ ಸಂಪತ್ತು ಸೋದರರಾದ ನಿಮ್ಮೀರ್ವರ ಬಳಿ ಬಂದು ಸೇರಿದೆ. ಆದರೆ ಈ ಹಿಮಾಲಯದಲ್ಲಿರುವ ಈ ಸ್ತ್ರೀರತ್ನವನ್ನು ನೀವೇಕೆ ಪಡೆಯಬಾರ್ದು ಅಂತ ಹಲವು ವಿಧಗಳಲ್ಲಿ ಪ್ರೋತ್ಸಾಹವನ್ನು ಕೊಡ್ತಾರೆ. ಈ ಮಾತುಗಳನ್ನು ಕೇಳಿದಂತಹ ಶುಂಭ ಸುಗ್ರೀವನೆಂಬ ರಾಕ್ಷಸನನ್ನು ದೇವಿಯ ಬಳಿ ದೂತನಾಗಿ ಕಳಿಸ್ತಾನೆ. ಸುಗ್ರೀವ ಆ ಕನ್ಯೆಯ ಸನ್ನಿಧಿಗೆ ಹೋಗಿ ಆಕೆಗೆ ತನ್ನ ಪ್ರಭುವನ್ನು ವರಿಸಬೇಕು ಅಂತ ಒಪ್ಪಿಸುವಂತೆ ನುಡಿತಾನೆ. ಆ ದೂತನ ಮಾತುಗಳನ್ನು ಕೇಳಿದಂತಹ ಅಂಬಿಕೆ ಒಳಗೊಳಗೆ ನಗ್ತಾ ಆ ರಾಕ್ಷಸನೊಡನೆ, ಎಲ್ಲವೋ ನೀನು ಹೇಳಿರುವುದೆಲ್ಲ ನಿಜವೇ, ಆದರೆ ನಾನು ಪೂರ್ವದಲ್ಲಿ ಅಲ್ಪ ಬುದ್ಧಿಯಿಂದ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೀನಿ. ಆ ಪ್ರತಿಜ್ಞೆಯನ್ನು ಅನುಸರಿಸಿ ನಾನು ಯುದ್ಧದಲ್ಲಿ ನನ್ನನ್ನು ಜಯಿಸಬಲ್ಲ ಪರಾಕ್ರಮಶಾಲಿಯನ್ನೇ ಪತಿಯನ್ನಾಗಿ ಸ್ವೀಕರಿಸ್ತೀನಿ. ಆದ್ದರಿಂದ ಆ ಮಹಾಸುರನಾದ ಶುಂಭನಿಗಾಗಲಿ ನಿಶುಂಭನಿಗಾಗಲಿ ಇಲ್ಲಿಗೆ ಬಂದು ನನ್ನನ್ನು ಸೋಲಿಸಬಲ್ಲವನಾದರೆ ಪಾಣಿಗ್ರಹಣ ಸೌಭಾಗ್ಯವನ್ನು ಹೊಂದಬಲ್ಲನು. ನೀನು ಹೋಗಿ ಈ ವಿಷಯವನ್ನು ನಿನ್ನ ರಾಜನೊಡನೆ ಹೇಳು ಅಂತ ಮಂದಹಾಸದಿಂದ ನುಡಿತಾಳೆ ದೇವಿ. ಸುಗ್ರೀವನು ಕೂಡಲೇ ಹೋಗಿ ಆ ಕನ್ಯೆಯ ಮಾತುಗಳನ್ನು ಶುಂಭನಿಗೆ ವಿವರಿಸ್ತಾನೆ. ಆಗ ಶುಂಭ ಉಗ್ರನಾಗಿ ಆ ಕನ್ಯೆಯನ್ನು ಬಲಾತ್ಕಾರವಾಗಿ ಹಿಡಿದು ತರಬೇಕು ಅಂತ ಆಜ್ಞಾಪಿಸ್ತಾನೆ. ಧೂಮ್ರಲೋಚನೆಂಬ ದೈತ್ಯಾಧಿಪತಿಯನ್ನು ಕಳಿಸ್ತಾನೆ. ಧೂಮ್ರಲೋಚನು 60,000 ರಾಕ್ಷಸರ ಸೈನ್ಯದೊಡನೆ ಹೊರಟು ಶೀತಲಾದ್ರಿ ಮೇಲೆ ಕುಳಿತಿದ್ದ ದೇವಿಯನ್ನು ನೋಡಿ, ನೀನು ಪ್ರೀತಿಯಿಂದ ನನ್ನ ರಾಜನ ಬಳಿಗೆ ಬಾರದೆ ಹೋದರೆ ಬಲಾತ್ಕಾರವಾಗಿ ನಿನ್ನ ಕುರುಳನ್ನು ಹಿಡಿದುಕೊಂಡು ಒಯ್ತೀನಿ, ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಕೇಕೆ ಹಾಕಿ ಪರಾಂಬಿಕೆಯೆಡೆಗೆ ಧಾವಿಸ್ತಾನೆ. ಆಗ ಆ ಅಂಬಿಕೆಯು ತನ್ನ ಹೂಂಕಾರ ಗರ್ಜನೆ ಮಾತ್ರದಿಂದನೇ ಅವನನ್ನು ಭಸ್ಮೀಪಟಲನ ಮಾಡಿಬಿಡ್ತಾಳೆ. ಆಕೆ ವಾಹನವಾದ ಸಿಂಹವು ವಿಜೃಂಭಿಸಿ ಆ ಸುರ ಸೈನ್ಯವನ್ನೆಲ್ಲ ಕ್ಷಣ ಮಾತ್ರದಲ್ಲಿ ನಾಶ ಮಾಡುತ್ತೆ. ಹೀಗಿರುವಾಗ ಭದ್ರಕಾಳಿಕಾ ವಿರ್ಭಾವ ಚಂಡಮುಂಡಾಸುರ ವಧೆ ಹೇಗಾಯಿತು ಅನ್ನೋದನ್ನು ನೋಡೋಣ. ಈಗ ಧೂಮ್ರಲೋಚನ ಮರಣ ವಾರ್ತೆಯನ್ನು ಕೇಳಿದಂತಹ ಶುಂಭನು ಉರಿದು ಬಿದ್ದಿರ್ತಾನೆ. ಚಂಡಮುಂಡರೆಂಬ ಮಹಾರಾಕ್ಷಸರನ್ನ ದೇವಿಗೆ ಎದುರಾಗಿ ಕಳಿಸ್ತಾನೆ. ಅವರು ಚತುರಂಗ ಬಲ ಸಮೇತರಾಗಿ ಹೋಗಿ ಹಿಮವತ್ ಪರ್ವತದ ಸುವರ್ಣ ಶಿಖರದ ಮೇಲೆ ಕಿರುನಗೆ ಚೆಲ್ಲುತ್ತಾ ಸಿಂಹ ವಾಹಿನಿಯಾಗಿ ಕುಳಿತಿದ್ದ ದೇವಿಯನ್ನು ನೋಡಿ ಆಕೆಯನ್ನು ಹಿಡಿಯೋದಕ್ಕೆ ಪ್ರಯತ್ನಿಸ್ತಾರೆ. ಆಗ ಆ ದೇವಿಯ ಹಣೆಯಿಂದ ಕಾಳರಾತ್ರಿಯಂತಿದ್ದ ಕಾಳಿಕಾ ಶಕ್ತಿ ಹಠಾತ್ತಾಗಿ ಹೊರಬರ್ತಾಳೆ. ಆ ಕಾಳಿಕೆಯ ವಿಚಿತ್ರವಾದ ಕಟ್ವಾಂಗವನ್ನು, ಕಪಾಲದಂಡವನ್ನು ಧರಿಸಿ, ಕೊರಳಲ್ಲಿ ಕಪಾಲಗಳ ಮಾಲೆಯನ್ನು ಧರಿಸಿ, ಸೊಂಟದಲ್ಲಿ ವ್ಯಾಘ್ರ ಚರ್ಮಾಂಬರವನ್ನು ಧರಿಸಿ, ಅಸ್ಥಿ ಪಂಜರದ ಶರೀರದಿಂದ ಬಲು ವಿಸ್ತಾರವಾಗಿ ತೆರೆದ ಬಾಯಿಯೊಳಗಿಂದ ಭಯಂಕರವಾಗಿ ಚಾಚಿದ ನಾಲಿಗೆಯೊಡನೆ ಆಳವಾದ ಉರಿಕೆ ಕೆಂಡದಂತೆ ಕಾಣಿಸ್ತಾ ಇರುವಂತಹ ಕೆಂಪು ಕಣ್ಣುಗಳೊಡನೆ ಭೀತಿಗೊಳಿಸುವ ರೂಪ ಧರಿಸಿದವಳಾಗಿ ದಿಕ್ಕುಗಳ ಸೀಳುವಂತೆ ಬೊಬ್ಬೆ ಹಾಕುತ್ತಾ ಶತ್ರು ಸೈನ್ಯದ ಮೇಲೆರಗಿ ರಾಕ್ಷಸರನ್ನ ತನ್ನ ಆಯುಧಗಳಿಂದ ಮರ್ಧಿಸುತ್ತಾ ಖಂಡಿಸುತ್ತಾ ತನ್ನ ಕೋರೆ ದಾಡೆಗಳಿಂದ ಅಗಿಯುತ್ತಾ ಕ್ಷಣಕಾಲದಲ್ಲಿ ಆ ಮಹಾಸುರರ ಸೈನ್ಯವನ್ನು ಧ್ವಂಸ ಮಾಡಿಬಿಡ್ತಾಳೆ. ಅದನ್ನು ಕಂಡ ಚಂಡಮುಂಡ ದೈತ್ಯರು ಕಾಳಿಕೆಯ ಮೇಲೆ ಎರಗಲು ಆಕೆಯ ಅಂತ್ಯವಿಲ್ಲದ ರೋಷದಿಂದ ಅವರ ಶಿಕೆಗಳನ್ನು ಹಿಡಿದುಕೊಂಡು ಅವರ ಶಿರಸ್ಸನ್ನು ಛೇದಿಸ್ತಾಳೆ. ಚಂಡಮುಂಡರ ಶಿರವನ್ನು ಕೈಯಲ್ಲಿ ಧರಿಸಿ ವಿಕಟಹಾಸ ಮಾಡ್ತಾ ಚಂಡಿಕೆಯ ಬಳಿ ಸೇರ್ತಾಳೆ. ಚಂಡಮುಂಡರ ಶಿರಸ್ಸುಗಳನ್ನು ಹಿಡಿದು ತಂದವಳಾದ್ದರಿಂದ ಆ ದೇವಿಯು ಚಾಮುಂಡೇಶ್ವರಿ ಎಂಬ ಸುಪ್ರಸಿದ್ಧ ನಾಮದಿಂದ ಶೋಭಿಸುತ್ತಾ ಇದ್ದಾಳೆ. ಚಂಡಾಮುಂಡಾಸುರರ ಮರಣ ವಾರ್ತೆಯನ್ನು ಕೇಳಿದ ಶುಂಭನು ರೋಷದಿಂದ ಮಹಾಸೈನ್ಯ ಸಮೇತನಾಗಿ ತಾನೇ ಸ್ವಯಂ ದೇವಿಯನ್ನು ಎದುರುಗೊಳ್ತಾನೆ. ಆ ಸಮಯದಲ್ಲಿ ಮುಖ್ಯ ದೇವತೆಗಳ ಶಕ್ತಿಗಳಾದ ಸಪ್ತ ಮಾತೃಕೆಯರು ಚಂಡಿಕಾ ಸನ್ನಿಧಿ ಸೇರ್ತಾರೆ. ಈ ಸಪ್ತ ಮಾತೃಕೆಯರ ಯುದ್ಧ ಈಗ ನೋಡೋಣ. ಭಕ್ತಿ ಬ್ರಹ್ಮಶಕ್ತಿಯಾದ ಬ್ರಹ್ಮಾಣಿಯು ಅಕ್ಷಮಾಲಾ ಕಮಂಡಲಗಳನ್ನು ಧರಿಸಿ ಹಂಸ ವಿಮಾನಾರೂಢೆಯಾಗಿ ಆಗಮಿಸಿದ್ಲು.
ಶಿವಶಕ್ತಿಯಾದ ಮಹೇಶ್ವರಿಯು ಇಂದು ಶೇಖರಿಯಾಗಿ ತ್ರಿಶೂಲ ಸರ್ಪಗಳನ್ನು ಧರಿಸಿ ಋಷಭರೂಢಳಾಗಿ ಆಗಮಿಸಿದ್ಲು. ಕುಮಾರ ಶಕ್ತಿಯಾದ ಕೌಮುದಿಯು ಕೈಯಲ್ಲಿ ಶಕ್ತಾಯುಧವನ್ನು ಧರಿಸಿ ಮಯೂರ ವಾಹನವನ್ನು ಏರಿ ಆಗಮಿಸಿದ್ಲು. ವಿಷ್ಣು ಶಕ್ತಿಯಾದ ವೈಷ್ಣವಿಯು ಶಂಖ ಚಕ್ರ ಗದಾ ಖಡ್ಗ ಧನಸ್ಸುಗಳನ್ನು ಧರಿಸಿ ಗರುಡಾರೂಢಳಾಗಿ ಆ ಸ್ಥಳಕ್ಕೆ ಬಂದು ಸೇರಿದ್ಲು. ವರಹಾವತಾರ ಶಕ್ತಿಯಾದ ವಾರಾಹಿಯು ಅಸುರರೊಡನೆ ಯುದ್ಧ ಮಾಡೋದಕ್ಕೆ ಆಗಮಿಸಿದ್ಲು. ನರಸಿಂಹಾವತಾರ ಶಕ್ತಿಯಾದ ನಾರಸಿಂಹೆಯು ಕೆದರಿದ ತನ್ನ ಕೇಸರಿ ಕೇಶಗಳೊಡನೆ ಬಂದ್ಲು. ಇಂದ್ರನ ಶಕ್ತಿಯಾದ ಇಂದ್ರಾಣಿಯು ವಜ್ರಾಯುಧವನ್ನು ಧರಿಸಿ ಆನೆಯನ್ನೇರಿ ಬಂದ್ಲು. ಆಕೆ ಚಂಡಿಕೆಯ ಶರೀರದಿಂದ ಒಂದು ಭೀಷಣವಾದ ಧ್ವನಿಯು ಹೊರಬಂದು ಒಂದು ಅದ್ಭುತ ಕನ್ಯಾಶಕ್ತಿಯು ಆವಿರ್ಭವಿಸಿತು. ಕ್ರೋಧಾವೇಶ ಪೂರ್ಣರಾದ ಕ್ರೂರ ರಾಕ್ಷಸರಿಗೂ ಆ ದೇವಿಯ ಶಕ್ತಿಗಳಿಗೂ ಮಧ್ಯೆ ಭಯಂಕರ ಸಂಗ್ರಾಮವೇ ಆರಂಭವಾಯಿತು. ಕಾಳಿಕೆಯು ಖಟ್ವಾಂಗದಿಂದ ಶತ್ರುಮರ್ದನ ಮಾಡಿದ್ಲು. ಬ್ರಹ್ಮಾಣಿಯು ತನ್ನ ಕಮಂಡಲ ಮಂತ್ರ ಜಲವನ್ನು ಚೆಲ್ಲಿ ರಾಕ್ಷಸರ ಬಲ ವೀರ್ಯಗಳನ್ನು ಹರಿಸಿದ್ಲು. ವೈಷ್ಣವಿಯು ಚಕ್ರದಿಂದಲೂ, ಕೌಮಾರಿಯು ಶಕ್ತಾಯುಧದಿಂದಲೂ, ಮಹೇಶ್ವರಿಯು ತ್ರಿಶೂಲದಿಂದಲೂ, ಐಂದ್ರಿಯು ವಜ್ರಾಯುಧ ಪ್ರಯೋಗದಿಂದಲೂ ಸಾವಿರಾರು ದಾನವರನ್ನು ಸೀಳಿ ಚೆಂಡಾಡಿದ್ರು. ವಾರಾಹಿಯು ತನ್ನ ಕೋರೆ ದಾಡೆಗಳಿಂದಲೂ ಶತ್ರುವೀರ ದೆರೆಗಳನ್ನು ಬಗಿದು ಹಾಕಿದ್ಲು. ನಾರಸಿಂಹಿಣಿಯು ತನ್ನ ಉಗುರುಗಳಿಂದ ಮಹಾಸುರರನ್ನು ಸೀಳಿಬಿಟ್ಲು. ಹೀಗೆ ಮಾತೃಕಾಗಣವು ಮಾಡಿದ ಚಿತ್ರ ವಿಚಿತ್ರ ಮಹಾಯುದ್ಧದಲ್ಲಿ ಅಸುರ ಸೈನ್ಯವು ವಿನಾಶದತ್ತ ಸಾಗಿತು. ಅದನ್ನು ಕಂಡ ರಕ್ತ ಬೀಜನೆಂಬ ಮಹಿಷಾಸುರನು ಕ್ರೋಧಾರುಣ ನೇತ್ರನಾಗಿ ದೇವಿಯೊಡನೆ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಇಲ್ಲಿ ರಕ್ತ ಬೀಜನ ವಧೆ ಹೇಗಾಯಿತು? ರಕ್ತ ಬೀಜನು ವಿಶಿಷ್ಟವಾದ ಪ್ರಭಾವವುಳ್ಳ ರಾಕ್ಷಸ ವೀರನು. ಒಂದು ರಕ್ತ ಬಿಂದು ನೆಲದ ಮೇಲೆ ಬಿದ್ದ ಕೂಡಲೇ ಅವನಂಥ ಮಹಾರಾಕ್ಷಸನೊಬ್ಬನು ಭೂಮಿಯಿಂದ ಆವಿರ್ಭವಿಸ್ತಾ ಇರ್ತಾನೆ. ಆ ಯುದ್ಧದಲ್ಲಿ ರಕ್ತ ಬೀಜನ ನೆತ್ತರಿನಿಂದ ಹೊಸದಾಗಿ ಹುಟ್ಟಿದ ಸಾವಿರಾರು ರಾಕ್ಷಸರು ಕೂಡ ಮಾತೃಕಾ ಗಣಗಳೊಡನೆ ಸಮಾನವಾಗಿ ಘೋರ ಶಾಸ್ತ್ರಗಳಿಂದ ಕಾದಾಡಿದ್ರು. ಅವನ ದೇಹದಿಂದ ರಕ್ತ ಸೋರಿದಂತೆಲ್ಲ ಸಹಸ್ರಾರು ರಾಕ್ಷಸರು ಹುಟ್ಟತೊಡಗ್ತಾರೆ. ಅದನ್ನು ಕಂಡ ದೇವತೆಗಳು ಭಯಗೊಳ್ತಾರೆ. ಕೂಡಲೇ ಕೌಶಿಕಿ ಕನ್ಯೆಯು ಚಾಮುಂಡಿಯನ್ನು ಕರೆದು ರಕ್ತ ಬೀಜನ ದೇಹದಿಂದ ಚಿಮ್ಮಿದ ರಕ್ತದ ಒಂದು ತೊಟ್ಟನ್ನು ನೆಲದ ಮೇಲೆ ಬೀಳಲು ಬಿಡದೆ ಉದ್ದನೆಯ ನಾಲಿಗೆಯನ್ನು ನೆಕ್ಕುತ್ತಾ ಅವನ ರಕ್ತದಿಂದ ಉದ್ಭವಿಸಿದ ರಾಕ್ಷಸರನ್ನು ತ್ವರೆಯಾಗಿ ನುಂಗಿಬಿಡುವಂತೆ ಆಜ್ಞಾಪಿಸ್ತಾಳೆ. ಚಾಮುಂಡೇಶ್ವರಿಯು ರಕ್ತ ಬೀಜನ ರಕ್ತವನ್ನು ಕುಡಿದು ಬಿಡುತ್ತಿರುವಾಗ ಚಂಡಿಕೆಯು ಮಾತೃಕಾಗಣದಿಂದ ಕೂಡಿ ಆ ರಾಕ್ಷಸನ ಮೇಲೆ ವಿವಿಧಾಯುಧಗಳನ್ನು ಪ್ರಯೋಗಿಸುತ್ತಾಳೆ. ಆದ್ದರಿಂದ ರಕ್ತ ಬೀಜನು ಅಂತ್ಯಗೊಂಡನು. ದೇವತೆಗಳು ಆವಾಗ ಆನಂದಿಸಿದ್ರು. ಈಗ ಶುಂಭ ನಿಶುಂಭರ ಮರಣ ಹೇಗಾಯಿತು ನೋಡೋಣ. ಈ ವಿಧವಾಗಿ ತಮ್ಮ ಸೈನ್ಯಗಳು ಸೈನ್ಯಾಧಿಪತಿಗಳು ಸಂಹರಿಸಲ್ಪಟ್ಟದನ್ನು ನೋಡಿ ಶುಂಭ ನಿಶುಂಭರು ಅಗ್ರಹಾವೇಶಗಳಿಂದ ಉನ್ಮತ್ತರಾದರು. ಕೂಡಲೇ ನಿಶುಂಭನು ದೇವಿಯನ್ನು ಎದುರುಗೊಂಡನು. ಅವರಿಬ್ಬರ ಮಧ್ಯೆ ಚಿತ್ರ ವಿಚಿತ್ರ ಗತಿಗಳ ಘೋರವಾದ ಕದನ ಸಾಗಿತು. ಕೊನೆಗೆ ದೇವಿ ತನ್ನ ಶೂಲಾಘಾತದಿಂದ ನಿಶುಂಭನನ್ನು ವಧಿಸಿದ್ಲು. ಮಾತೃಕಾಗಣವು ನಿಶುಂಭನ ಸೇನೆಗಳನ್ನು ಮಟ್ಟು ಹಾಕಿದ್ರು. ಆಗ ಶಂಭನು ಸೋದರನ ಮರಣಕ್ಕೆ ಚಿಂತಿಸ್ತಾ ದೇವಿಯನ್ನು ನೋಡಿ, ದೇವಿ ನೀನು ಹೇಡಿಯಾಗಿರುವೆ, ಪರರ ಶಕ್ತಿಯ ಮೇಲೆ ಆಧಾರಿತಳಾಗಿ ಹೋರಾಡ್ತಾ ಇದ್ದೀಯಾ ಅಂತ ಪರಿಹಾಸ ಮಾಡ್ತಾನೆ. ಆ ಮಾತುಗಳನ್ನು ಕೇಳಿದ ದೇವಿಯು, ಎಲೈ ಮೂರ್ಖನೇ, ಈ ಲೋಕದಲ್ಲಿ ಇರುವವಳು ನಾನೊಬ್ಬಳೆ. ಈ ದೇವತೆಗಳನ್ನೆಲ್ಲ ನನ್ನ ವಿಭೂತಿಗಳೇ, ನನಗಿಂತ ಅವರ್ಯಾರೂ ಇಲ್ಲ ನೋಡು ಎಂದು ಹೇಳುತ್ತಿರಲು ಬ್ರಹ್ಮಾದಿ ಮೊದಲಾದ ದೇವತೆಗಳೆಲ್ಲ ಆ ದೇವಿಯ ಶರೀರದೊಳಗೆ ಪ್ರವೇಶಿಸ್ತಾರೆ. ಆಗ ದೇವಿ ಮತ್ತು ದೈತ್ಯ ಶುಂಭ ಭಯಂಕರವಾಗಿ ಯುದ್ಧ ಮಾಡ್ತಾ ಹೋಗ್ತಾರೆ. ಅನೇಕ ವಿಧ ಶಸ್ತ್ರಾಸ್ತ್ರ ಪ್ರಯೋಗಗಳಿಂದ ನಡೆದ ಆ ಭೀಷಣ ರಣಕ್ಕೆ ಜಗತ್ತು ಕಂಪಿಸುತ್ತೆ. ಚಂಡಿಕಾದೇವಿಯು ಶುಂಭವಿನ ರಥಾಯುಧದಲ್ಲಿ ತುಂಡು ತುಂಡು ಮಾಡ್ತಾಳೆ. ಆಗ ಶುಂಭನು ಆಕಾಶಕ್ಕೇರಿ ಯುದ್ಧ ಮಾಡಲಾರಂಭಿಸ್ತಾನೆ. ದೇವಿಯು ಕೂಡ ಗಗನಕ್ಕೆ ಹಾರಿ ನಿರಾಧಾರಳಾಗಿ ಅವನೊಡನೆ ಹೋರಾಡಿ ಅವನನ್ನು ತನ್ನ ಶೂಲಘಾತದಿಂದ ನೆಲಕ್ಕುರುಳಿಸ್ತಾಳೆ. ಆ ದುರಾತ್ಮನ ಮರಣದಿಂದ ಪ್ರಪಂಚಕ್ಕೆ ಸ್ವಸ್ಥತೆಯುಂಟಾಯಿತು. ಇಂದ್ರಾದಿ ದೇವತೆಗಳೆಲ್ಲ ಚಂಡಿಕೆಯನ್ನು ಅನೇಕ ವಿಧಗಳಲ್ಲಿ ಹೀಗೆ ಕೀರ್ತಿಸ್ತಾ ಇದ್ದಾರೆ. ಶರಣಾಗಿ ಬಂದವರು ದುಃಖಗಳನ್ನು ನಿವಾರಿಸುವ ದೇವಿ ಪ್ರಸನ್ನಳಾಗು, ಸರ್ವಲೋಕ ಮಾತೆ ಪ್ರೀತಳಾಗು, ವಿಶ್ವವನ್ನು ಪರಿಪಾಲಿಸುವ ದೇವಿ ಸುಪ್ರೀತಳಾಗು, ಜಗತ್ತನ್ನು ರಕ್ಷಿಸು, ಚರಾಚರ ಜಗತ್ತಿಗೆಲ್ಲ ನೀನೇ ಪರಿಪಾಲಕಳಾಗಿರುವೆ ಜಗನ್ಮಾತೆ. ವಿದ್ಯೆಗಳೆಲ್ಲ ನಿನ್ನ ವಿವಿಧ ಅಂಶಗಳು. ಹಾಗೆಯೇ ಲೋಕದಲ್ಲಿಯೂ ಸ್ತ್ರೀಯರೆಲ್ಲರೂ ನಿನ್ನ ವಿವಿಧ ಕಳೆಗಳನ್ನು ತಳೆದಿರುವವರು. ತಾಯಿ,
ಈ ಜಗತ್ತಿನಲ್ಲೆಲ್ಲ ನೀನೇ ತುಂಬಿಕೊಂಡಿರುವೆ. ಸ್ತುತ್ಯಾರ್ಹವಾದ ಸರ್ವ ವಸ್ತುಗಳು ಮುಖ್ಯೋಕ್ತಿಗಳಲ್ಲಿ ಮತ್ತು ಗೌಣೋಕ್ತಿ ರೂಪಳಾದ ನಿನ್ನನ್ನು ಹೇಗೆ ಸ್ತುತಿಸಬಲ್ಲೆವು? ಸರ್ವಭೂತ ಸ್ವರೂಪಿಣಿಯಾಗಿ ಪರಂಜ್ಯೋತಿಯಾದ ದೇವಿಯಾಗಿ ಮೋಕ್ಷ ಪ್ರಧಾಯಿನಿಯಾಗಿ ಪ್ರಶಂಸಿಸಲ್ಪಟ್ಟ ನಿನ್ನನ್ನು ಯಾವ ನುಡಿಗಳು ಎಷ್ಟು ಶ್ರೇಷ್ಠರಾದರೂ ವರ್ಣಿಸಬಲ್ಲವೇ? ಸಮಸ್ತ ಶುಭಗಳಲ್ಲಿರುವ ಶುಭ ಸ್ವರೂಪಿಣಿಯಾಗಿ ಕಾಂಕ್ಷಣೀಯ ಸರ್ವ ಪ್ರಯೋಜನಗಳನ್ನು ಸಿದ್ಧಿಸುವಂತೆ ಮಾಡುವ ದೇವಿಯಾಗಿ ಶರಣ ರಕ್ಷಕಿಯಾದ ಮಾತೆಯಾಗಿ ತ್ರಿನೇತ್ರೆಯಾಗಿ ಗೌರವವರ್ಣ ಶೋಭಿತೆಯಾಗಿರುವ ದೇವಿ ಪರಾಶಕ್ತಿ ನಿನಗೆ ಪ್ರಣಾಮಗಳು. ಸರ್ವ ಸ್ವರೂಪಳು, ಸರ್ವ ಪರಿಪಾಲಕಳು, ಸರ್ವಶಕ್ತಿ ಸಂಪನ್ನಳು ಆದ ಹೇ ದೇವಿ ದುರ್ಗಾ ನಿನಗೆ ಪ್ರಣಾಮಗಳು. ಹೇ ದೇವಿ, ಭಯಗಳಿಂದ ನಮ್ಮನ್ನು ರಕ್ಷಿಸು. ನಿನ್ನು ತೃಪ್ತಿ ಹೊಂದಿದೆಯಾದರೆ ವ್ಯಾಧಿಗಳನ್ನು ಗುಣಪಡಿಸುವೆ. ಕುಪಿತೆಯಾದರೆ ಸರ್ವಾಭಿಷ್ಟಗಳಿಗೂ ವಿಘ್ನಗಳನ್ನು ತಂದೊಡ್ಡುವೆ. ನಿನ್ನನ್ನು ಆಶ್ರಯಿಸಿದ ನರರಿಗೆ ಆಪತ್ತುಗಳನ್ನು ಮುತ್ತುವುದಿಲ್ಲ, ಅಲ್ಲದೆ ಅವರು ಇತರರಿಗೂ ಕೂಡ ಆಶ್ರಯ ನೀಡಬಲ್ಲರು. ಹೇ ಅಂಬಿಕೆ, ನೀನೀಗ ಈ ಯುದ್ಧದಲ್ಲಿ ನಿನ್ನ ರೂಪವನ್ನು ಅನೇಕ ರೂಪಗಳಾಗಿಸಿ ಧರ್ಮ ಮಾರ್ಗ ವಿರೋಧಿಗಳಾದ ಮಹಾರಾಕ್ಷಸರನ್ನು ಸಂಹರಿಸಿದ ವಿಧದಲ್ಲಿ ಯಾವ ಅನ್ಯ ದೇವತೆ ಮಾಡಲು ಸಾಧ್ಯ? ಹೇ ಸರ್ವೇಶ್ವರಿ, ಇಂದಿನಂತೆಯೇ ನೀನು 3 ಲೋಕಗಳ ದುಃಖಗಳನ್ನೆಲ್ಲ ಶಮನಗೊಳಿಸು, ನಮ್ಮ ಸರ್ವ ಶತ್ರುಗಳನ್ನು ನಾಶಗೊಳಿಸು ಎಂದು ಹೀಗೆ ಸ್ತುತಿ ಮಾಡಿದ ದೇವತೆಗಳನ್ನು ನೋಡಿದಂತಹ ಜಗನ್ಮಾತೆ ಸುಪುತ್ರಾರಿರ ಭವಿಷ್ಯತ್ತಿನಲ್ಲಿ ಒಮ್ಮೆ 100 ವರ್ಷಗಳ ಕ್ಷಾಮವು ಸಂಭವಿಸುತ್ತೆ. ಆಗ ನಾನು ಅಯೋನಿಜೆಯಾಗಿ ಅವತರಿಸಿ ನನ್ನ ಶರೀರದಿಂದ ಮೊಳೆಯುವ ಶಾಖಗಳಿಂದ ಲೋಕಗಳನ್ನು ಘೋಷಿಸಿ ಶಾಕಾಂಬರಿ ಎಂಬ ಹೆಸರಿನಲ್ಲಿ ಪ್ರಸಿದ್ಧಳಾಗ್ತೀನಿ. ದುರ್ಗಮನಾದ ರಾಕ್ಷಸನನ್ನು ವಧಿಸಿ ದುರ್ಗಾದೇವಿ ಎಂಬ ಹೆಸರನ್ನು ಹೊಂದಿದ್ದೆನು. ಆ ಬಳಿಕ ಅರುಣನೆಂಬ ಲೋಕ ಕಂಟಕನನ್ನು ಸಂಹರಿಸುವುದಕ್ಕೆ ದುಂಬಿಗಳ ರೂಪವನ್ನು ಧರಿಸಿ ಭ್ರಮರಿ ಎಂಬ ಹೆಸರಿನಲ್ಲಿ ಪ್ರಸಿದ್ಧಳಾಗ್ತೀನಿ. ವೈವಸ್ವತ ಮನ್ವಂತರದಲ್ಲಿ 28ನೆಯ ಮಹಾಯುಗದಲ್ಲಿ ಇಂದಿನ ಶುಂಭ ನಿಶುಂಭರು ಅನ್ಯ ರೂಪಗಳಿಂದ ಜನಿಸ್ತಾರೆ. ಆಗ ನಾನು ನಂದ ಗೋಪನ ಮನೆಯಲ್ಲಿ ಯಶೋಧಾ ಗರ್ಭದಿಂದ ಶ್ರೀ ಕನ್ನಿಕೆಯಾಗಿ ಜನಿಸಿ ವಿಂಧ್ಯಾವಾಹಿನಿ ಎಂಬ ನಾಮದಲ್ಲಿ ಅವರನ್ನು ಸಂಹರಿಸ್ತೀನಿ. ಆನಂತರ ಕಲಿಯುಗದಲ್ಲಿ ನಾನು ಅತಿಶಾಂತವಾದ ರೂಪದಿಂದ ಅವತರಿಸಿ ಪ್ರೇಮ, ಶಾಂತಿ, ಸತ್ಯ, ಅಹಿಂಸೆ, ತ್ಯಾಗಗಳನ್ನು ಅಮೋಘ ಅಸ್ತ್ರಗಳನ್ನಾಗಿ ಮಾಡಿಕೊಂಡು ಭೂಮಿಯಲ್ಲಿ ವ್ಯಾಪಿಸಿರುವ ಹಿಂಸೆ, ಅಧರ್ಮ, ದುಷ್ಟತ್ವಗಳನ್ನು ಅಳಿಸಿ ಹಾಕಿ ಪ್ರಪಂಚಕ್ಕೆ ವಿನೂತನವಾದ ತರುಣೋಪಾಯವನ್ನು ಪ್ರಬೋಧಿಸುವೆನು. ಆಗ ನನಗೆ ವಾಸವಿ ಕನ್ಯಕಾ ಎಂಬ ಸುಪ್ರಸಿದ್ಧ ನಾಮ ಉಂಟಾಗುವುದು. ಈ ವಿಧದಲ್ಲಿ ಭೂಮಿಯಲ್ಲಿ ಯಾವ ಕಾಲದಲ್ಲಿ ದುಷ್ಟಾತ್ಮರು ಹುಟ್ಟಿ ಧರ್ಮಕ್ಕೆ ಹಾನಿಯುಂಟು ಮಾಡುವರೋ ಆಯಾ ಸಮಯದಲ್ಲಿ ಧರ್ಮ ರಕ್ಷಣೆ ಮಾಡುವುದಕ್ಕೆ ನಾನು ಅವತರಿಸುವೆನು. ನನ್ನ ಈ ಮಹಿಮಪೂರ್ಣ ಕಥೆಗಳನ್ನು ಪಠಿಸುವವರು, ಕೇಳುವವರು ಸಮಸ್ತ ಶುಭಗಳನ್ನು ಹೊಂದುವವರು. ನನ್ನ ಕೃಪೆಯಿಂದಲೇ ನಿಮ್ಮ ಅಭೀಷ್ಟಗಳೆಲ್ಲವೂ ನೆರವೇರುವುವು ಎಂದು ನುಡಿದು ಆ ಚಂಡಿಕಾದೇವಿಯು ಅಂತರ್ಧಾನಳಾದಳು. ದೇವತೆಗಳೆಲ್ಲರೂ ತಮ್ಮ ಮೊದಲಿನ ಅಧಿಕಾರಗಳನ್ನು ಪಡೆದು ಸುಖಿಗಳಾದರು ಎಂಬಲ್ಲಿಗೆ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣದ 5ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ವಾಸವಾಂಬಾಯೈ ನಮಃ.